ನಿರೀಕ್ಷೆಯಂತೆ ಬೆಳ್ತಂಗಡಿ ತಾಲೂಕಿನಾದ್ಯಂತ ಬೆಳಗಿನಿಂದಲೇ ಉತ್ತಮ ಮಳೆಯಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೇರಿದಂತೆ ತಾಲೂಕಿನಲ್ಲಿ ಹರಿಯುವ ಬಹುತೇಕ ನದಿಗಳು ತುಂಬಿ ಹರಿತಾ ಇದೆ. ಇನ್ನೊಂದೆಡೆ ನದಿ ತೀರದ ನಿವಾಸಿಗಳಲ್ಲಿ ನೆರೆ ಭೀತಿಯೂ ಕಾಡ್ತಾ ಇದೆ. ಕೆಲವೆಡೆ ಭಾರೀ ಗಾಳಿ ಬೀಸ್ತಾ ಇರುವ ಕಾರಣ ಬೃಹತ್ ಮರಗಳಿರುವ ಅರಣ್ಯದಂಚಿನ ಪ್ರದೇಶದ ನಿವಾಸಿಗಳಲ್ಲಿ ಮರಗಳ ಬಗ್ಗೆಯೂ ಆತಂಕ ಇದೆ. ಬೆಳ್ತಂಗಡಿ ಕಿಲ್ಲೂರು ರಸ್ತೆಯ ಪುತ್ರಬೈಲು ಬಳಿ ಸ್ಥಳೀಯ ನದಿಯ ನೀರಿನ ನೆರೆ ಪರಿಣಾಮ ರಸ್ತೆಗೆ ನೀರು ತುಂಬಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ನೆರೆಯ ಸಿಯೋನ್ ಆಶ್ರಮದ ತಡೆಗೋಡೆ ಕುಸಿದು ನಷ್ಟ ಉಂಟಾಗಿದೆ. ಬಹುತೇಕ ಕಿಂಡಿ ಅಣೆಕಟ್ಟುಗಳ ಮೇಲೆ ನೀರು ಉಕ್ಕಿ ಹರಿತಾ ಇದ್ದು ಹಲವೆಡೆ ಸಂಪರ್ಕಗಳು ಕಡಿತಗೊಂಡಿದೆ. ತಾಲೂಕಿನ ಕೆಲವೆಡೆ ಮುಖ್ಯ ರಸ್ತೆ ಪ್ರದೇಶದ ಹಳ್ಳ ಕೊಳ್ಳ ಚರಂಡಿಗಳು ತುಂಬಿ ಹರಿತಾ ಇದ್ದು ನಾವೂರುಪೇಟೆಯಲ್ಲಿ ಅಂಗಡಿಗಳಿಗೆ ನೀರು ನುಗ್ಗಿದೆ. ಮುಂಡಾಜೆ ಸುತ್ತಮುತ್ತ ಭಾರೀ ಮಳೆ ಸುರಿತಾ ಇದ್ದು ನದಿ ತೋಡುಗಳು ತುಂಬಿ ಹರಿದು ಗದ್ದೆ ತೋಟಗಳಿಗೆ ನೀರು ನುಗ್ಗಿದ್ದು ಕೆಲ ಮನೆಗಳಿಗೂ ನೀರು ನುಗ್ಗಿದೆ. ತೋಟಗಳು ಜಲಾವೃತವಾಗಿದ್ದು ಕೃಷಿಕರು ಕೃಷಿ ಹಾನಿ ಭೀತಿಯಲ್ಲಿದ್ದಾರೆ. ಮುಂಡಾಜೆ ಧರ್ಮಸ್ಥಳ ರಸ್ತೆಯಲ್ಲಿ ಭೂಕುಸಿತವಾಗಿದ್ದು ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಉಜಿರೆ ಧರ್ಮಸ್ಥಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ನುಗ್ಗಿದ್ದು ನದಿಯಂತೆ ಹರಿತಾ ಇದೆ. ತಾಲೂಕಿನ ವಿವಿಧೆಡೆಗಳಲ್ಲಿ ಮಳೆಯಿಂದ ಹಾನಿಗಳಾಗಿರುವ ಬಗ್ಗೆ ಮಾಹಿತಿಗಳಿದ್ದು ಮಳೆ ನಿರಂತರವಾಗಿ ಮುಂದುವರಿತಾ ಇರುವಂತದ್ದು ಜನರಲ್ಲಿ ಆತಂಕ ಮೂಡಿಸಲು ಕಾರಣ ಆಗಿದೆ.